ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಬಂದೊಳಗೆ ನೋಡಿ ಎಷ್ಟು ವ್ಲಾಗ್ ಮಾಡಿದ್ರೆ ಬೈತಾಳು ಅವಳಿಗೆ ಶಾರ್ಟ್ಸ್ ಮಾಡಿಕೊಟ್ಬಿಡ್ಬೇಕು ಈ ಥರ ಹಾಸ್ಕೊಟ್ರೆ ಇನ್ನೂ 2 ನಿಮಿಷ ಆಗಿಲ್ಲ ಅಲ್ಲೇ ನಿದ್ದೆ ಹೊಡಿತಾವಳೆ ಕಣ್ಣು ತೆಗೆದಾಳೆ ಹಂಗೆ ಮುಚ್ಬಿಟ್ಟು ನಮ್ಮ ಹೊಟ್ಟೆ ಹಸ್ಬೇಕೈತಮ್ಮ ನನಗೂ ಹೊಟ್ಟೆ ಹಸಿತೈತೆ ಆದರೆ ನಮ್ಮ ಫ್ರೆಂಡ್ ಪೂಜೆ ಅವ್ರು ಬರಬೇಕಲ್ಲ ಅವ್ರು ಏನಾದರೂ ತೊಗೊಬರ್ತಾರೆ ಇವಾಗ ಬರ್ತಾರೆ ಬಿಸ್ಕೆಟ್ಸ್ ತರ್ತಾ ಇದ್ದಾರಂತೆ ಡಯಟ್ ಫುಡ್ ಅದೆಲ್ಲ ಇವತ್ತು ನಾಳೆ ಡಯಟ್ ಮಾಡೋಂಗಿಲ್ಲ ನಾನು ಹೌದಾ ಶುಕ್ರವಾರದಿಂದ ಡಯಟ್ ನಿಮ್ಮ ಡಯಟ್ ಸೀಕ್ರೆಟ್ ಗುಡ್ಡೆ ಬಿಸ್ಕೆಟಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿಸ್ಕೆಟ್ಸ್ ತಿನ್ನಬಾರ್ದು ಗೋಬಿ ಮಂಚೂರಿ ತಿನ್ನಬಾರ್ದು ಅದೆಲ್ಲ ತಿನ್ನಬಾರ್ದು ಬಟ್ ಏನು ಮಾಡೋದು ಈಗ ಟ್ರೈನಲ್ಲಿ ಹೋಗ್ತಾ ಇದೀವಲ್ಲ ಹೊಟ್ಟೆ ಜಾಸ್ತಿ ಹಚ್ಚಿತಾ ಇರುತ್ತೆ ಏನಾದರೂ ತಿಂತಾ ಇರಬೇಕು ಎಲ್ಲಿಲ್ಲೇನಾ ಅಂತ ಹೇಳಿದೆ ಪಾಪ ನಮ್ಮ ಬೇಬಿ ತೊಗೊಬಂದಿದ್ದಾರೆ ಬಿಸ್ಕೆಟ್ ಒಂದು ಚಿಪ್ಸ್ ಬೇಡ ಬೇಡ ನೂಡಲ್ಸ್ ತಂದಿದ್ದೀನಿ ಬೇಡ ಬೇಡ ಸುಮ್ಮನೆ ಊಟ ಬೇರೆ ಬುಕ್ ಮಾಡಿದ್ದೀನಿ ಅಂದೆ ಊಟ ಬೇರೆ ಬುಕ್ ಮಾಡಿ ಇವಾಗ 7:30ಗೆ ಆಲ್ರೆಡಿ ಊಟನೂ ಮಾಡಬೇಕು ನೂಡಲ್ಸ್ ತೊಗೊಂಬಂದಿದ್ದೀನಿ ಸಂತು ಬಾಯ್ ಅಂದೆ ನಿಮ್ಮ ಗಂಡ ಹೆಂಗೆ ನನ್ನ ಗಂಡ ಏನಿಲ್ಲ ಬೈದನೆ ಅವರು ಹಂಗಲ್ಲ ಅವರು ಇವ್ರ ಗಂಡನ ಹೆಸರು ಬಾಯಿ ಮೂರ್ತಿ ನಮ್ಮ ಗಂಡನ ಹೆಸರು ಮೂರ್ತಿನಿ ಇವರ ಗಂಡನ ಹೆಸರು ಅವರು ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಾಯ್ ಬಾಯ್ ಅಂತ ಇದ್ರಲ್ಲ ನಾನು ಹಿಂಗೆ ಐದು ಕಾಣಲ್ಲ ಓ ಇವ್ರು ಏನು ಪ್ರೊಫೆಷನಲ್ ನೋಡು ಇನ್ನೂ ಕೊಟ್ಟಿರ್ತಾರೆ ನಾವು ನೋಡಿಲ್ಲ ನೋಡಿ ಗೈಸ್ ಈ ಥರ ಫ್ರೆಂಡ್ಸ್ ಇದ್ದಾರೆ ಏನು ಮಾಡೋದು ಗೈಸ್ ಏನಿಲ್ಲ ಅವ್ರ ಗ್ಯಾಂಗಲ್ಲೂ ಇರ್ತಾರೆ ಅಯ್ಯೋ ನಮ್ಮಿಬ್ಬರದು ಹಾಕಿಲ್ಲ ಅಂತಂದ್ರೆ ಲಾಗಲ್ಲಿ ನಿನ್ನಂತೂ ಏನು ಮಾಡ್ತೀವೋ ಗೊತ್ತಿಲ್ಲ ಏನೋ ಮಾಡಲ್ಲ ಹಾಕು ಸುಮ್ಮನೆ ಗೈಸ್ ಹೇಳಿದ್ರು ಸುಮ್ಮನೆ ಅವಳಿಗೆ ಚಮತ್ ಕೊಟ್ಟಿದ್ದು ಗೈಸ್ ಅಷ್ಟೇ ರಚಿತಾರಾಮ್ ಅವ್ರು ಹೇಳ್ತಾರಲ್ವಾ ಅಷ್ಟೇ ರಚಿತಾರಾಮ್ ಅಲ್ಲ ಎಲ್ಲ ಟ್ರೈನಿಗೆ ಹತ್ತಿದ್ದಾರೆ ಬಟ್ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಇದು ಇವರ ಕತೆ ಇವ್ರು ನೋಡಿ ತರ್ಲೆ ಸುಬ್ಬಿ ಅಂತ ಇದು ನೀವು ಕೇಳಿಸ್ಕೊಂಡು ತಲೆ ಕೆಟ್ಟೋಗ್ಬಿಟ್ಟು ತಲೆ ಕರ್ಕೊಂಡ್ಬಿಡಿ ಸಮೀರ್ ಸಾಕಾದಾಗ ಹೇಳ್ತಾನಲ್ಲ ಒಂಥರ ಚಿಂದಿ ಆರ್ಡ್ರ್ ಮಾಡ್ಕೊಂಡ್ರೆ ಅವ್ರು ತಂದು ಕೊಡ್ತಾರೆ ಅಲ್ಲಿ ಕೊಟ್ಬಿಡಿ ಎಷ್ಟು 260 ಪಲಾವು ಅವೆಲ್ಲ ಮಸಾಲೆ ಐಟಮ್ ಯಾಕಂದ್ರೆ ಅವರು ಚಕ್ಕೆ ಲವಂಗ ಅದು ಮೇ ಬಿ ಪಲ್ಯ ಏನೇನು ಕೊಟ್ಟಿದ್ದಾರೆ ಅಂದರೆ ಚಪಾತಿ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ರೈಸ್ ಪಿಕಲ್ ಕೊಟ್ಟಿದ್ದಾರೆ ನೈಸ್ ಇವಾಗ ಊಟ ಮಾಡ್ಬಿಟ್ಟು ಸಿಗೋಣ ನಂದಿನ ಬಿಚ್ಚೆ ಇಲ್ಲ ಆಮೇಲೆ ಹಂಗೆ ಹಿಡಿತೆ ಇವ್ರು ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋರು ಆಲ್ರೆಡಿ ಹಾಂ ಅದೇನಕ್ಕೆ ಹಾಕ್ಕೊಂಡೆ ಇನ್ನೇನಿದೆ ಮಿಡ್ನೈಟ್ 12 ಕಾಲಾಗಿತ್ತು ಕರೆಕ್ಟಾಗಿ ನಾವು ಮಂತ್ರಾಲಯ ರೀಚ್ ಆದ್ವಿ ಸೊ ಊಟ ಮುಗಿಸ್ಕೊಂಡು ಮಲ್ಕೊಂಬಿಟ್ವಿ ಹಾಗಾಗಿ ವ್ಲಾಗ್ ಮಾಡಿಲ್ಲ ಸೊ ಇವಾಗ ಟ್ರೈನಿಂದ ಇಳಿದ್ವಿ ಅಲ್ವಾ ಸೊ ತಲೆ ಸಿಕ್ಕಾಬಟ್ಟೆ ನೋವ್ತಿತ್ತು ಹಾಗಾಗ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ ಸೊ ಇವಾಗ ಆಟೋದಲ್ಲಿ ಹೋಗ್ತೀವಿ ಆಟೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸೂಪರ್ ಆಗಿದೆ ಗಾಯ್ಸ್ ಇನ್ನೂ ಸ್ವಲ್ಪ ಯಾವಾಗಲೂ ಎಲ್ಲ ಒಂದೇ ಥರನೇ ಟ್ರೈ ಮಾಡಬೇಕು ಸ್ಪೆಷಲ್ ಟ್ರೈ ಮಾಡಬೇಕು ಅಷ್ಟೇ ಮೊಬೈಲ್ ಹೋಗ್ತಾ ಇತ್ತು ಇವಾಗ ಆಟೋ ಒಳಕ್ಕೆ ಹಿಂಗೆ ಮಾಡಿ ಕಾಲು ಇದನ್ನು ತಗೊಳ್ಳೋ ಇದು ಮಾರ್ನಿಂಗ್ ಕಂಟಿನ್ಯೂ ವ್ಲಾಗು ಸೊ ಇವಾಗ ತಾನೇ ಇದ್ದು ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೊ ಈ ಥರ ರೆಡಿ ಆಗಿದ್ದೀವಿ ಇಲ್ಲಿ ಒಬ್ಬರು ಸ್ಯಾರಿನ ಹಿಡಿತಾ ಇದ್ದಾರೆ
ಹಾಯ್ ಮೇಡಮ್. ಹಾಯ್ ಗಾಯ್ಸ್. ನೋಡಿ ಎಂತ ಎನರ್ಜಿ ಬೆಳಗ್ಗೆ ಇನ್ನ ಟಿಫನ್ ಆಗಿಲ್ಲ ಆದ್ರೆ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ಎಲ್ರು ಚೆನ್ನಾಗಿದ್ದೀರಾ? ನೈಟು ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು, ಸೊ ಹಾಗಾಗ್ಬಿಟ್ಟು ಮಲಗ್ಬಿಟ್ವಿ. ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಬಂದು ರೂಮ್ ಟೂರ್ ಮಾಡೋಣ ಮಾಡೋಣ. ಈಗ ರೂಮ್ ಟೂರ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಫುಲ್ ಮೆಸ್ಸಿ ಆಗಿದೆ ರೂಮ್ ಎಲ್ಲ. ಸೊ ಹಂಗಾಗಿ ಪೂಜಾ ಅವರು ಇದ್ದಾರೆ ಇಲ್ಲಿ. ಪೂಜಾ ಅವ್ರಿಗೆ ಸ್ಯಾರಿ ಆಗ್ತಾ ಇದ್ದಾರೆ ಅವರು. ಪೂಜಾ ಅವರು ರೆಡಿ ಆದ್ಮೇಲೆ ಫೈನಲ್ ಲುಕ್ ನಾವು ಹೇಗೆ ರೆಡಿ ಆಗಿದೀವಿ ಅಂತ ತೋರಿಸ್ತೀವಿ ಗಾಯ್ಸ್. ಓಕೆ, ಎಲ್ಲ ಕಮೆಂಟ್ ಮಾಡಿ ನಾವು ಯಾವ ತರ ಕಾಣಿಸ್ತಾ ಇದೀವಿ ಅಂತ ಎಲ್ಲಾರು. ಆಮೇಲೆ ಇದು ಸ್ಯಾರಿ ಕತೆ, ಜ್ಯುವೆಲರಿ ಕತೆ. ಸ್ಯಾರಿ ಸೆಲೆಕ್ಷನ್ ನಂದು ಗಾಯ್ಸ್, ನಂದು ಗಾಯ್ಸ್ ಸ್ಯಾರೀಸ್ ಕಲೆಕ್ಷನ್ ನಂದು. ಇವಾಗ ಇವ್ರಿಗೆ ಯಾವ ಅವಾರ್ಡ್ ಅಂತ ನೀವೇ ಡಿಸೈಡ್ ಮಾಡ್ಬಿಡಿ ಗೈಸ್. ಕಮೆಂಟ್ ಮಾಡಿ ಗೈಸ್, ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಮ್ಮು ಚೆನ್ನಾಗಿ ಕಾಣಿಸ್ತಾ ಇದ್ದಾಳ ಗೈಸ್. ಒಂದ್ ಹೇಳ್ತೀನಿ ಕೇಳಿಸ್ಕೊಬಿಡಿ, ಸುಮ್ಮನೆ ತಗ್ಲಾಕೋಬಿಡಿ. 3 ಜನನು ಚೆನ್ನಾಗಿ ಕಾಣಿಸ್ತಿದ್ವಿ ಅಂತ ಹೇಳಿ, ಯಾಕಂದ್ರೆ ಎಲ್ಲರೂ ಕಮೆಂಟ್ ಓದೇ ಹೋಗ್ತಾರೆ. ಓಕೆ ಗೈಸ್, ಕಂಟಿನ್ಯೂ ಮಾಡೋಣ. ಗೈಸ್ ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಇವತ್ತು ನೆನೆ ನೈಟ್ ನಾವು ರೂಮ್ ಮಾಡಿದ್ವಿ ಗೊತ್ತಾ. ಸೊ 1500ಗೆ ಫುಲ್ AC ಆ್ಯಂಡ್ ಫುಲ್ಲು ಕ್ಲೀನಾಗಿ ಮೇಂಟೈನ್ ಮಾಡಿರೋದು ರೂಮ್ಸೇ ಸಿಗ್ತಾಯಿತ್ತು. ಬಟ್ ಇವಾಗ ನೋಡಿದ್ರೆ, ಸೊ ನೋಡಿ ಇವಾಗ AC ಸಹ ಇಲ್ಲ, ಮಾರ್ನಿಂಗ್ ಕರೆಂಟ್ ಹೋಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೂ 2,500. ಹೆಂಗೆ ಅನ್ನಿಸ್ತು ನಿಮ್ಗೆ? ಏನು ಅನ್ನಿಸ್ತು? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ಲ, ರೂಮಿಂದ ಮಾತ್ರ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನೈಟ್ ಮಾತ್ರ ನೋಡಿ ರೂಮ್ಸು ಆ ಥರ ಕೊಡಬೇಡಿ ನಮ್ಮ ಥರ. ಹೌದು, ಯಾಕಂದರೆ ನಾವು ಬಂದಿದ್ದು ಮಿಡ್ ನೈಟ್ ಆಗಿತ್ತು ಅಲ್ವಾ, ಸೊ ನಮಗೆ ಆಪ್ಷನ್ ಇರಲಿಲ್ಲ. ನಾವು 3 ಜನನೂ ಹೆಣ್ಮಕ್ಳು ಇದ್ದಿದ್ದು. ಸೊ ಹಂಗಾಗ್ಬಿಟ್ಟು ಅಷ್ಟೊಂದು ಪೇಷನ್ಸ್ ಇಲ್ಲ. ಹೆಣ್ಮಕ್ಳು ಅನ್ನೋದಕ್ಕಿಂತ ನಾವು ಸರ್ಚ್ ಮಾಡ್ತಾ ಇದ್ವೇನೋ, ಬಟ್ ಏನಂತಂದರೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಹೌದು, ಟ್ರೈನ್ ಜರ್ನಿ ಅಲ್ವಾ, ಸೊ ಅರ್ಧ ನಿದ್ದೆಲಿದ್ವಿ. ಸೊ ಹಂಗಾಗ್ಬಿಟ್ಟು ಸಡನ್ನಾಗಿ ಮಾಡ್ಕೊಂಡ್ವಿ. ಬಟ್ ನೀವು ಮಂತ್ರಾಲಯಕ್ಕೆ ಬಂದರೆ 1 ಅಲ್ಲ 2 ಅಲ್ಲ 3 ಅಲ್ಲ ರೂಮ್ಗಳನ್ನ ಸರ್ಚ್ ಮಾಡಿಬಿಟ್ಟು ನೀವು ರೂಮಿಗೆ ಬನ್ನಿ. ನೋಡಿ ಇವಾಗ ರೆಡಿ ಆಗ್ತಾ ಇದೆಯಾ, ಬಟ್ ಇವಾಗಲೇ ನಮ್ಗೆ AC ಬೇಕಾಗಿದ್ದು ಅಲ್ಲ. ಸೊ ಇವಾಗ ಇಲ್ಲ AC, ಈ ಥರ ಅವಸ್ಥೆ. ಗಾಯ್ಸ್ ನೋಡಿ ಅಪ್ಪ ಬಿಸಿಲು ಸಿಕ್ಕಾಬಟ್ಟೆ. ಗಾಯ್ಸ್ ಯಪ್ಪ ಸಿಕ್ಕಾಬಟ್ಟೆ ಬಿಸಿಲು ಗಾಯ್ಸ್. ವೆರಿ ಹಾಟ್ ಜನ ನೋಡಿ ಇಲ್ಲಿ. ಯಪ್ಪ ದೇವ್ರೆ, ಇನ್ನು ಅಲ್ಲಿ ಎಲ್ಲಿ ಇದ್ದಾರೆ ಅನ್ಸುತ್ತಲ್ಲ, ಕಾಣಿಸ್ತಾ ಇಲ್ಲ ಅಷ್ಟು. ಗಾಯ್ಸ್ ಇವಾಗ ಹೋಟೆಲ್ಗೆ ಟಿಫನ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲು, ಹೆವಿ ಬಿಸಿಲು, ಫುಲ್ ಸ್ವೆಟ್ಟು. ಈ ವ್ಲಾಗ್ ತುಂಬ ಬಿಸಿಲು ಅಂತ ಹೇಳ್ತೀವಿ, ಹೇಳ್ಕೊಂತೀನಿ. ಬಿಸಿಲು ಎರಡು ಮಿಕ್ಸ್ ಆಗ್ಬಿಟ್ಟು. ಗೈಸ್ ನೋಡಿ ಗೈಸ್ ಎಷ್ಟು ಫಾಸ್ಟಾಗಿ ಹೋಗ್ತಾರೆ, ನಮ್ಗೆ ಹೋಗೋಕ್ಕೆ ಬರಲ್ಲ. ಒಬ್ಬಳೆ ಹೆಣ್ಣು ಹೋಗ್ತಾಳೆ ಎಷ್ಟು ಫಾಸ್ಟಾಗಿ. ನೋಡಿ ಗಾಯ್ಸ್ ಇಲ್ಲಿ ಅಂಗಡಿಗಳೆಲ್ಲ. ₹500 ಟಿಕೆಟ್ ಅಲ್ಲ ಇದು, ಅಂದರೆ ಡೈರೆಕ್ಟ್ ಫ್ಯಾಮಿಲಿ. ಓಕೆ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ₹500 ಟಿಕೆಟಲ್ಲಿ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಇನ್ನೊಂದು ಅವರ್ ಅಷ್ಟೇ ಟೈಮ್ ಇರೋದು. ಸೊ ಹಂಗಾಗ್ಬಿಟ್ಟು ಹೋಗ್ತಾ ಇದ್ದೀವಿ. ಫೈನಲಿ ನಮ್ಮ ಗಾಡಿ ನೋಡೋಕ್ಕೆ ಬಂದ್ಬಿಟ್ಟೆ. ಫುಲ್ ಹ್ಯಾಪಿ ಇನ್ಕೂಡೆ ಪೂಜಾ. ಫೈನಲಿ ರ್ಯಾಲಿ ನೋಡೋಕ್ಕೆ ಬಂದ್ಬಿಟ್ವಿ. ಫೈನಲಿ ಇವರು ಉಮಾ ಅಂತ ಅಂದ್ಬಿಟ್ಟು ಡೈರೆಕ್ಟ್ ದರ್ಶನ ಕರ್ಕೊಂಡ್ಬಂದ್ಬಿಟ್ಟು. ತುಂಬ ರಿಚ್ ಕಿಟ್ಟು ನೋಡಿ ರಿಚ್ ಕಿಟ್ ಓಡ್ತಾ ಇರೋದು ನೋಡಿ. ಗೈಸ್ ನೋಡಿ ಗೈಸ್ ಇಲ್ಲಿ ಎಷ್ಟೊಂದು ಜನಗಳ ಸಾಗರ. ಆ್ಯಂಡ್ ಇಲ್ಲಿ ಫೋಟೋಸ್ ತಗೊತಾ ಇದ್ದಾರೆ. ಈ ಥರ ಇದೆ ಸಿಕ್ಕಾಬಟ್ಟೆ. ಇವಾಗಂತೂ ನಾವು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ನಾವು 2ನೇ ಸಲ ದರ್ಶನಕ್ಕೆ. ರಾಯರನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಎಕ್ಸೈಟ್ ಆಗ್ತಾ ಇದೀವಿ ನಾವಂತೂ. ತುಂಬ 2 ಸಲ ದರ್ಶನ ಮಾಡೋದು ಅಂದರೆ ತುಂಬ ಇಷ್ಟ. ಹೇಗೆ ಅನ್ನಿಸ್ತು ನಿಮಗೆ? ನಂಗೆ ನಿಜ ತುಂಬ ಖುಷಿ ಆಯಿತು. ಬಿಸಿಲು ಅಂತ ಅನ್ನೋದೊಂದು ಬಿಟ್ರೆ ಹೆವಿ ಬಿಸಿಲು ಗಾಯ್ಸ್. ಏನು ಗೊತ್ತಾ, 37 ಇತ್ತು ನಾವು ಹೋದಾಗ. 37 ಇತ್ತು. ಈಗ ಎಷ್ಟಾಗಿದೆ ಟೈಮು? ಇವಾಗ ಟೈಮ್ ಆಲ್ರೆಡಿ 6 o'clock ಆಗಿದೆ. ಇವಾಗ ಸ್ವಲ್ಪ ಕೂಲ್ ಅನಿಸ್ತದೆ. ಆದ್ರೆ ಮಧ್ಯಾಹ್ನ 2 o'clockಗೆ 40 ಡಿಗ್ರಿ ಇತ್ತು ಗಾಯ್ಸ್. ನಿಜವಾಗ್ಲೂ ಮಂತ್ರಾಲಯಗೆ
ಹೋದ್ರೆ ದರ್ಶನಕ್ಕೆ ಸಂಜೆ ಹೊತ್ತೆ ಹೋಗ್ಬೇಕು, ಇಲ್ಲಾಂದ್ರೆ ಬೆಳಗಿನ ಜಾವ ಹೋಗ್ಬೇಕು ಗೈಸ್. ಇಲ್ಲ ಅಂದ್ರೆ ನಿಜವಾಗ್ಲೂ ಭಾರಿ ಕಷ್ಟ ಆಗ್ಬಿಡುತ್ತೆ, ಬಿಸಿಲಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ. ಪೂಜಾ ಅವರೇ ಹೇಗ ಅನಿಸ್ತು ನಿಮ್ಗೆ? ಅವ್ರು ರೆಡಿ ಆಗೋದ್ರಲ್ಲಿ ಬಿಸಿ ಆಗಿದ್ದಾರೆ ಫುಲ್ಲು. ಸೂಪರ್ ಎಕ್ಸ್ಪೀರಿಯನ್ಸ್ ಹೇಗೆ? ಫಸ್ಟ್ ಟೈಮ್ ನಮ್ಮ ಮೂವರು ಒಂದೇ ಸರಿ ಬಂದಿರೋದು, ಫಸ್ಟ್ ಮಂತ್ರಾಲಯಕ್ಕೆ ಬಂದಿರೋದು. ಇನ್ನೊಂದ್ಸರಿ ಏನ್ ಗೊತ್ತಾ, ಫಸ್ಟ್ ಟ್ರಿಪ್ ಫಸ್ಟ್ ಮಂತ್ರಾಲಯ, ಫಸ್ಟ್ ಟ್ರಿಪ್ ಫಸ್ಟ್ ಮಂತ್ರಾಲಯ, ಫಸ್ಟ್ ಟೈಮ್ ಚೆನ್ನಾಗಿದೆ. ಮತ್ತೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಜಾಸ್ತಿ ಟ್ರಿಪ್ ಮಾಡಿದ್ವಿ. ಆಮೇಲೆ ತುಂಬಾ ಒಂದೇ ನಿಮಿಷ ಇನ್ನೊಂದು ಹೇಳ್ಬೇಕು, ತುಂಬಾ ಮೆಮೊರೀಸ್ ನ ಕಲೆಕ್ಟ್ ಮಾಡಿದೀವಿ. ಎಸ್ ಐ ಆಮ್ ಸೋ ಹ್ಯಾಪಿ. ಮತ್ತೆ ನಮ್ಮ ಫ್ರೆಂಡ್ಶಿಪ್ ಯಾವಾಗ್ಲೂ ಇದೇ ತರ ಇರ್ಲಿ, ರಾಯರ ಆಶೀರ್ವಾದ ಸದಾ ನಮ್ಮ ಮೂರು ಜನದ ಮೇಲೆ ಇರ್ಲಿ. ಮತ್ತೆ ನನ್ಗೆ ರೆಡಿ ಮಾಡಿದ್ದು ಓ ನಾನೇ ಗಾಯಸ್ ರೆಡಿ ಮಾಡಿದ್ದು. ಮೇಕಪ್ ಬೈ ಮೇಕಪ್ ಬೈ ಮಡಿವಾಳ ಹುಡುಗಿ. ಬೆಳಗ್ಗೆ ನಾನು ಸ್ವಲ್ಪ ಮಾಡ್ತೆ ಗೈಸ್. ಸರಿ ಗೈಸ್, ಇವಾಗ ನಾವು ಮತ್ತೆ ದರ್ಶನಕ್ಕೆ ಹೋಗೋಣ ಬನ್ನಿ. ಹೇಗೆಲ್ಲ ಇರುತ್ತೆ ಅಂತ ಬುಕ್ ಮಾಡ್ಕೊಂಡಿದೀವಿ, ಈವ್ನಿಂಗ್ ಇವ್ರನ್ನ ಬುಕ್ ಮಾಡ್ಕೊಂಡಿದೀವಿ. ನಿಮ್ಗೆ ಯಾರಿಗಾದ್ರೂ ಮೇಕಪ್ ಬೇಕಂದ್ರೆ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ರಾಯರ ಮಕ್ಕಳನ್ನ ಬೆಳೆಸಿ. ಸೊ ಎಕ್ಸೈಟೆಡ್, ನಾವಂತೂ ಫುಲ್ ಹ್ಯಾಪಿ. ರಾಯರ ದರ್ಶನ ಮಾಡಿ ಅಂತ ತುಂಬ ಖುಷಿ, ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಅದು 2 ಸಲ ದರ್ಶನ ಮಾಡಿದ್ದೀವಿ ರಾಯರಿಗೆ, ನಿಜವಾಗ್ಲೂ ತುಂಬ ತುಂಬ ಅಂದರೆ ಖುಷಿ. ಹೌದು. ಸೊ ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವಾಗ ನಮಗೆ 9 o'clockಗೆ ಬಸ್ ಇದೆ. ಸೊ ಬ್ಯಾಂಗ್ಳೂರ್ಗೆ ಬಸ್ನ ಮಾಡ್ಕೊಂಡಿದ್ವಿ, ಬರ್ತಾ ಟ್ರೈನಲ್ಲಿ ಬಂದಿದ್ವಿ. ಸೊ ಹಂಗಾಗ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಸೊ ಇವಾಗ ಹಂಗೆ ಊಟ ಮಾಡಿಕೊಂಡು ಬಸ್ಗೆ ಹತ್ತಬೇಕು ಗೈಸ್. ಇವ್ರ ಹತ್ರ ಇದೆ ಟೀ. ಹೆಂಗಿದೆ? ಸೂಪರ್ ಆಗಿದೆ. ಗೈಸ್ ಇವಾಗ ಬಸ್ಗೆ ಹತ್ತಿದ್ವಿ ಫೈನಲಿ. ಬಟ್ ತುಂಬ ಸೆಕೆ ಆಗ್ತಿದೆ. ಅಮ್ಮು ಎಡಿಟಿಂಗ್ ಮಾಡ್ತಾ ಇದ್ದಾಳೆ, ತುಂಬ ಬ್ಯುಸಿ ಆಗಿದ್ದಾಳೆ. ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಇನ್ಸ್ಟಾಗೆ ಅಂತ. ಗೈಸ್ ನಮ್ಮದು ವೀಡಿಯೋ ಮಾಡೋದಲ್ಲ ಮೇಯ್ನು, ಅದನ್ನು ಎಡಿಟ್ ಮಾಡಿ ಕನ್ಸಿಸ್ಟೆನ್ಸಿಯಿಂದ ಅಪ್ಲೋಡ್ ಮಾಡ್ತೀವಲ್ಲ, ನಿಜ ಗೈಸ್ ಎಡಿಟ್ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಯಾರೆಲ್ಲ ಎಡಿಟರ್ಸ್ ಇದ್ರೆ ನಮಗೆ ಕಮೆಂಟ್ ಮಾಡಿ. ಬಸ್ಸಿಗೆ ಹತ್ತಬೇಕಿತ್ತು ನೋಡಿ ಯಾವುದೋ ಒಂದು ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಇವಾಗ ಅವಳಿಗೆ, ಅದೊಂದು ಟೆನ್ಷನ್ ಆಗೋಗ್ಬಿಟ್ಟೈತೆ. ಆಗ ಹಂಗೆ ಪ್ರತಿ ಒಂದು ಕ್ಯಾಪ್ಚರ್ ತಗೊಳ್ಳಿ ಬಸ್ಸದೊಂದು ನಿಮ್ದೊಂದು ಮಾಡ್ತೀನಿ. ಹೇಗಿದೆ ಗೈಸ್? ಹೇಗಿದೆ ಇವಾಗ ಈ ಬಸ್ಸಲ್ಲಿ ಹೋಗ್ತಿರೋದು ಸ್ಲೀಪ್ ಕೋಚಲ್ಲಿ ಹೋಗ್ತಾ ಇರೋದು. ನೋಡಿ ಗೈಸ್ ಇವಳು ನೋಡಬೇಕು. ನಾನು